ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ದಿವಸ ನಮ್ಮ ಕೊತ್ಮಂಗ್ಲ ಸೀನಾ ಅವರು ನೇತೃತ್ವ, ಎಲ್ಲ ಸ್ನೇಹಿತರ ನೇತೃತ್ವದಲ್ಲಿ ನಮ್ಮ ಕೊತ್ಮಂಗ್ಲ ಸೂರ್ಯ ಅವರ 50ನೇ ವರ್ಷ ಹುಟ್ಟುಹಬ್ಬ ಶುಭಾಶಯಗಳನ್ನು ಹಾರೈಸುತ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಒಳ್ಳೆ ಪಂಚಾಯಿತಿ ಆದ್ವಿ ಮತ್ತು TPS ZP ಆಗಲಿ ಒಳ್ಳೆ ಸ್ಥಾನಕ್ಕೆ ಹೋಗಲಿ ನಮ್ಮ ಕೊತ್ಮಂಗ್ಲ ಸೂರ್ಯ ಅವರು ಅಂತ ಹೇಳ್ಬಿಟ್ಟು ಹಾರೈಸ್ತೇನೆ. ಇದೇ ಸಂದರ್ಭದಲ್ಲಿ ಹ್ಯಾಪಿ ಬರ್ತ್ಡೇ ಸುರೇಶ್. ಎಲ್ರಿಗೂ ನಮಸ್ಕಾರ. ಏನಿವತ್ತು ತಿಳಿಸಿದ್ರೆ ನಮ್ಮ ಕೊತ್ಮಂಗ್ಲ ನಮ್ಮ ಸ್ನೇಹಿತರಂತ ಸುರೇಶ್ ಬಾಬು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಭಗವಂತ ಬುದ್ಧ ಬಸವ ಅಂಬೇಡ್ಕರ್ ಒಳ್ಳೇದಾಗಲಿ ಅಂತೇಳಿ ಈ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ನಮ್ಮ ಸೇವೆ ಮಾಡಿಕೊಂಡೇ ಬಂದಿದ್ದಾರೆ. 20 ವರ್ಷದಿಂದನೂ ಈ ಸಲಿನೂ ರಿಸರ್ವೇಷನ್ ಬಂದಿದೆ. ಆದರೆ ದೇವರು ಒಳ್ಳೇದಾಗಲಿ, ಒಳ್ಳೆ ಮೆಂಬರ್ ಆಗಲಿ, ಇನ್ನು ನಮ್ಮ ಅಣ್ಣ ಹೇಳ್ದಂಗೆ TPS ಆಗಲಿ ZP ಆಗಲಿ ಯಾವುದಕ್ಕಾದ್ರೂ ಕಂಡ್ರೆ ನಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರುತ್ತೆ. ನಮ್ಮ ಕೊತ್ಮಂಗ್ಲದಲ್ಲಿ ಸುಮಾರು 2 ವರ್ಷದಿಂದ ಇಷ್ಟು ಜನ ಸೇರಿದ್ದಾರೆ ಅಂದರೆ ನಮ್ಮ ಗಂಗಾಪುರ ಆಗ್ಬೋದು, ಮುಳಬಾಲದಿಂದ ಕೊತ್ಮಂಗ್ಲ ಸುಮಾರು 10 ಹಳ್ಳಿಗಳಿಂದ ಬಂದು ಇಲ್ಲಿ ಕಾಂಗ್ರೆಸ್ ಸರ್ಕಲ್ನಲ್ಲಿ ಶುಭ ಹಾರೈಸ್ತಾ ಇದೆ. ನಮಗೂ ಸಂತೋಷ ಸುದ್ದಿ. ಇನ್ನೂ ಹೆಚ್ಚು ದಿನಗಳಿರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವೇ ಇದ್ದು ಇನ್ನೂ ವಿಜೃಂಭಣೆ ಮಾಡ್ತೀವಿ. ನಮ್ಮ ಆತ್ಮೀಯ ಸಹೋದರ, ವಿಶಾಲ ಹೃದಯವಂತಿಕೆಯನ್ನು ಹೊಂದಿರತಕ್ಕಂಥ ಸ್ನೇಹಜೀವಿ ಕೊತ್ತಮಂಗಲ ನಮ್ಮ ಸೂರ್ಯರವರಿಗೆ 50ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರು ಅಂದ್ಕೊಂಡಿದ್ದೆಲ್ಲ ಕೂಡ ಅವರ ಪರವಾಗಿ ಆಗಲಿ, ಆ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಇಲ್ಲಿ ಬಂದಿರ್ತಕ್ಕ ಎಲ್ಲ ಅಣ್ಣ ತಮ್ಮಂದಿರಿಗೂ ನಮ್ಮ ಸ್ವಂತ ಅಣ್ಣ ತಮ್ಮಂದಿರ ಮಾತಾಡ್ತಾ ಇದ್ದೀವಿ. ಇಲ್ಲಿ 50ನೇ ಇಸ್ವಿಯಲ್ಲಿ ನಮ್ಮ 50 ಪ್ಲಸ್ಸು ನಮ್ಗೆ ಯಾವುದು ಕಮ್ಮಿ ಇಲ್ಲ. ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ನೋಡ್ಕೊತಾನೆ. ಅಣ್ಣವರು ಸುರೇಶ್ ಅಣ್ಣ ಅಂತವ್ರು ನಮಗೆ ಹೆಚ್ಚು ಕಮ್ಮಿ ಇಲ್ಲಿ ಏನಾಗಲಿ ನೋಡ್ಕೊತಾರೆ. ಪ್ಲಸ್ ನಮ್ಗೇನಂದರೆ ಮೈನ್ ಅಂದರೆ ಇಲ್ಲಿ ಬಂದು ಈ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಗೆ ಅಣ್ಣವ್ರು ಬಿಟ್ಟು ನಮ್ಗೆ ಯಾರೂ ಇಲ್ಲ. ನೆಕ್ಸ್ಟ್ ನಮ್ಗೆ ಯಾವ್ದನ್ನು ಬೇಕಾದ್ರೂ ಅಣ್ಣವ್ರು ನಮ್ಗಿರ್ತಾರೆ. ಈ ಹುಟ್ಟು ಹಬ್ಬದಲ್ಲಿ 50ನೇ ಇಸ್ವಿಯಲ್ಲಿ ನಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಶುಭ ಕೋರ್ತಾ ಇದ್ದೀವಿ. ಈ ಒಂದು ದಿನ ಶುಭ ಸಂದರ್ಭ ದಿನ, ಅಣ್ಣನವ್ರಿಗೆ ಸುರೇಶ್ ಅಣ್ಣವ್ರಿಗೆ ಶುಭ ಸಂದರ್ಭ ದಿನ ಇವತ್ತು. ಯಾಕಂದ್ರೆ ವರ್ಷಕ್ಕೆ ಒಂದೇ ಸಲ ಬರ್ಡೇ ಮಾಡೋದು, ಪದೇ ಪದೇ ಮಾಡೋಕ್ಕಾಗಲ್ಲ. ಆದರೂ ಕೂಡ ಈ ಒಂದು ವರ್ಷದಲ್ಲಿ ಅವ್ರಿಗೆ ಶುಭವಾಗಲಿ, ಮುಂದಿನ ವರ್ಷದಲ್ಲಿ ಕೂಡ ಅವರು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋದ್ರೆ ಕೂಡ ಶುಭವಾಗಲಿ ಅಂತ ಕೂಡ ನಾನು ಹಾರೈಸ್ತಾ ಇದ್ದೀನಿ. ಆದರೆ ನಮ್ಮ ಕೊತ್ಮಂಗ್ಲ ಸುರೇಶ್ ಅಣ್ಣವರು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಬೆಳೀಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಸಾಯಿಬಾಬಾ ಕಾಪಾಡಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.